ನಮಸ್ಕಾರ ಗೆಳೆಯರೇ. ಭಾರತ ಕಳೆದ ಹಲವು ವರ್ಷಗಳಿಂದ ಒಂದು ಅತ್ಯಂತ ರಹಸ್ಯವಾದ ಪ್ರಾಜೆಕ್ಟ್ನ ಮೇಲೆ ಕೆಲಸ ಮಾಡ್ತಾ ಇದ್ದು, ಇದರ ಬಗ್ಗೆ ಇಡೀ ಪ್ರಪಂಚಕ್ಕೆ ತಿಳಿದಿರುವುದು ಬಹಳ ಕಡಿಮೆ. ಹಾಗೂ ಈ ಒಂದು ಟೆಕ್ನಾಲಜಿ ಭಾರತವನ್ನು ಜಗತ್ತಿನ ಅತಿ ಬಲಿಷ್ಠ ದೇಶಗಳ ಸಾಲಿನಲ್ಲಿ ತಂದು ನಿಲ್ಲಿಸಲಿದೆ. ಇದು ಎಂತಹ ಒಂದು ರಕ್ಷಣಾ ಕವಚ ಅಂದ್ರೆ ಇದು ಭಾರತವನ್ನು ಬಹುತೇಕ ಅಜೇಯವನ್ನಾಗಿ ಮಾಡುತ್ತದೆ. ಗೆಳೆಯರೇ, ನಿಮ್ಗೆ ಗೊತ್ತಾ, ಶತ್ರು ದೇಶಗಳು ನ್ಯೂಕ್ಲಿಯರ್ ವಾರ್ ಹೆಡ್ ಹೊತ್ತ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಉಡಾವಣೆ ಮಾಡಿದರೆ ಅದನ್ನು ತಡೆಯುವುದು ಅಸಾಧ್ಯದ ಮಾತು. ಆದರೆ ಈಗ ಆ ಮಾರಣಾಂತಿಕ ಮಿಸೈಲ್ಗಳನ್ನು ಗಾಳಿಯಲ್ಲೇ ಅಂದರೆ ಅಂತರಿಕ್ಷದಲ್ಲಿ ಹೊಡೆದುಳಿಸುವ ತಾಕತ್ತು ಭಾರತಕ್ಕೆ ಸಿಗಲಿದೆ. ನಮ್ಮ ಹೆಮ್ಮೆಯ ವಿಜ್ಞಾನಿಗಳು ಹಗಲಿರುಳು ಕಷ್ಟಪಟ್ಟು ಎಂತಹದೊಂದು ಡಿಫೆನ್ಸ್ ಸಿಸ್ಟಮ್ ಅನ್ನು ಸಿದ್ಧಪಡಿಸಿದ್ದಾರೆ ಅಂದರೆ ಸದ್ಯಕ್ಕೆ ಈ ತಂತ್ರಜ್ಞಾನ ಪ್ರಪಂಚದ ಕೇವಲ ಎರಡು ದೇಶಗಳ ಹತ್ತಿರ ಇದೆ, ಹಾಗೂ ಅದು ಅಮೆರಿಕ ಮತ್ತು ಇಸ್ರೇಲ್. ಸೊ ಈಗ ಭಾರತ ಈ ಎಲೈಟ್ ಕ್ಲಬ್ಗೆ ಸೇರ್ಪಡೆ ಆಗಲಿದೆ. ಹೌದು ಗೆಳೆಯರೆ, BMD ಶೀಲ್ಡ್ ಅಂದ್ರೆ ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ ಶೀಲ್ಡ್ ಭಾರತದ ಆಕಾಶದ ಮೇಲೆ ಆಕ್ಟಿವೇಟ್ ಆಗುವುದಕ್ಕಾಗಿ ಸಿದ್ಧವಾಗಿದೆ. ಸೊ ಇದು ಆಕ್ಟಿವೇಟ್ ಆದ ನಂತರ ಭಾರತ ಒಂದು ಬ್ಯಾಲಿಸ್ಟಿಕ್ ಮಿಸೈಲ್ ಪ್ರೂಫ್ ದೇಶವಾಗಲಿದೆ. ಅಂದ್ರೆ ಭಾರತದ ಮೇಲೆ ಬ್ಯಾಲಿಸ್ಟಿಕ್ ಕ್ಷಿಪಣಿಯಿಂದ ದಾಳಿ ಮಾಡುವುದು ಅಸಾಧ್ಯವಾಗ್ತದೆ. ಹಾಗೂ ಈ ಸಾಧನೆ ಮಾಡಿದ ಪ್ರಪಂಚದ 3ನೇ ದೇಶ ನಮ್ಮ ಭಾರತವೇ ಆಗಲಿದೆ. ಹಾಗೇನೆ ನಾನು ಈ ಮಾತನ್ನ ಯಾಕೆ ಹೇಳುತ್ತಿದ್ದೇನೋ ಗೊತ್ತಾ? ಯಾಕಂದ್ರೆ ಈ BMD ಶೀಲ್ಡ್ ಮೇಲೆ ಭಾರತ ಬಹಳ ಹಿಂದಿನಿಂದಲೂ ಗುಪ್ತವಾಗಿ ಕೆಲಸ ಮಾಡ್ತಾ ಇದೆ. ಸದ್ಯಕ್ಕೆ ಇದರ 2ನೇ ಹಂತ ಅಂದ್ರೆ ಸೆಕೆಂಡ್ ಫೇಸ್ ನಡೀತಾ ಇದ್ದು, ಈ 2ನೇ ಹಂತದ ಅಂತಿಮ ಕ್ಷಿಪಣಿ ಅಂದ್ರೆ ನಾವು AD2 ಅಂತ ಕರೆಯುವ ಮಿಸೈಲ್ನ ಅಭಿವೃದ್ಧಿ ಮತ್ತು ಟೆಸ್ಟಿಂಗ್ ಈಗ ಶುರುವಾಗಲಿದೆ. ಹೌದು ಗೆಳೆಯರೆ, ಭಾರತ ಈಗ ಈ AD2 ಮಿಸೈಲ್ ಅನ್ನ ಪರೀಕ್ಷೆ ಮಾಡುವುದಕ್ಕಾಗಿ ಹೊರಟಿದೆ. ಹಾಗೂ ಇದರ ಟೆಸ್ಟಿಂಗ್ ಮುಗಿಯುತ್ತಿದ್ದಂತೆ ಈ ಇಡೀ BMD ಶೀಲ್ಡ್ ಕಂಪ್ಲೀಟ್ ಆಗ್ತದೆ. ಆಮೇಲೆ ಭಾರತ ಇದನ್ನ ಡಿಪ್ಲಾಯ್ ಮಾಡಿ ಆಕ್ಟಿವೇಟ್ ಮಾಡ್ತದೆ. ತದನಂತರ ಪ್ರಪಂಚದ ಚಿತ್ರಣ ಹೇಗೆ ಬದಲಾಗುತ್ತದೆ ಅನ್ನೋದನ್ನ ನೀವೇ ನೋಡಿ. ಅದಕ್ಕಾಗಿ ಗೆಳೆಯರೆ, ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಯಾಕಂದ್ರೆ ಇವತ್ತು ನಾವು ಈ BMD ಶೀಲ್ಡ್ ಅಂದ್ರೇನು, ಇದರಲ್ಲಿ ಯಾವೆಲ್ಲ ಮಿಸೈಲ್ಗಳಿವೆ, AD2 ಮಿಸೈಲ್ನಲ್ಲಿ ಅಂತಹದ್ದೇನಿದೆ, ಅದು ಹೇಗೆ ಗೇಮ್ ಚೇಂಜರ್ ಆಗಲಿದೆ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಇದರಿಂದ ನಮ್ಮ ಭಾರತೀಯ ಸೇನೆಗೆ ಏನೆಲ್ಲ ಲಾಭಗಳಾಗಲಿವೆ ಅನ್ನೋದನ್ನ ಡಿಟೇಲ್ ಆಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನಿಮ್ಗೊಂದು ಮಾತು, ನಮ್ಮ ವಿಜ್ಞಾನಿಗಳು ಜಗತ್ತಿಗೆ ಗೊತ್ತಾಗದಂತೆ ಹಗಲಿರುಳು ಶ್ರಮಿಸಿ ಇಷ್ಟೊಂದು ದೊಡ್ಡ ಡಿಫೆನ್ಸ್ ಸಿಸ್ಟಮ್ ಅನ್ನು ಕಟ್ಟಿದ್ದಾರೆ ಅಂದ್ರೆ ಆ ದೇಶಭಕ್ತ ವಿಜ್ಞಾನಿಗಳ ಬಗ್ಗೆ ನಮಗೆ ಹೆಮ್ಮೆ ಇರಬೇಕಲ್ವಾ? ನಿಮಗೂ ಕೂಡ ಆ ಮಹಾನ್ ಸೈಂಟಿಸ್ಟ್ಗಳ ಬಗ್ಗೆ ಹೆಮ್ಮೆ ಇದ್ರೆ, ನಿಮ್ಮ ಮನಸ್ಸಿನಲ್ಲೂ ಅವರಿಗಾಗಿ ಗೌರವವಿದ್ರೆ ಈಗಲೇ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಹಿಂದ್ ಅಂತ ಬರೆಯಿರಿ. ಹಾಗೇನೆ ನೆನಪಿರ್ಲಿ ಗೆಳೆಯರೆ, ನಿಮ್ಮ ಪ್ರತಿಯೊಂದು ಲೈಕ್ ಈ ಕ್ಷಣದಲ್ಲೂ ಲ್ಯಾಬ್ನಲ್ಲಿ ಕುಳಿತು ದೇಶಕ್ಕಾಗಿ ಹೊಸದೇನಾದರೂ ಸೃಷ್ಟಿಸುತ್ತಿರುವ ಆ ವಿಜ್ಞಾನಿಗಳಿಗೆ ದೊಡ್ಡ ಸ್ಫೂರ್ತಿಯನ್ನ ನೀಡ್ತದೆ. ಸೊ ಗೆಳೆಯರೆ, ಮೊದಲನೆಯದಾಗಿ ಭಾರತ ಏನು ಮಾಡಲು ಹೊರಟಿದೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಭಾರತ ತನ್ನ ಆಕಾಶದ ಮೇಲೆ ಒಂದು BMD ಶೀಲ್ಡ್ ಅನ್ನ ಆಕ್ಟಿವೇಟ್ ಮಾಡ್ತಾ ಇದೆ. ಇದರ ನೇರ ಅರ್ಥ ಏನಂದ್ರೆ ಭಾರತ ಈಗ ಬ್ಯಾಲಿಸ್ಟಿಕ್ ಮಿಸೈಲ್ ಪ್ರೂಫ್ ದೇಶವಾಗಲಿದೆ. ಜಗತ್ತಿನ ಯಾವುದೇ ದೇಶ, ಅದು ಚೀನಾ ಆಗಿರ್ಲಿ ಅಥವಾ ಪಾಕಿಸ್ತಾನ ಆಗಿರ್ಲಿ, ಅವರು ಭಾರತದ ಕಡೆಗೆ ಯಾವುದೇ ಬ್ಯಾಲಿಸ್ಟಿಕ್ ಅಥವಾ ಪರಮಾಣು ಕ್ಷಿಪಣಿಯನ್ನ ಫೈರ್ ಮಾಡಿದ್ರು ಆ ಕ್ಷಿಪಣಿ ಭಾರತದ ನೆಲವನ್ನ ಮುಟ್ಟುವುದಕ್ಕೂ ಕೂಡ ಸಾಧ್ಯವಿಲ್ಲ. ಇಂತಹದೊಂದು ರಕ್ಷಣಾ ಕವಚವನ್ನು ಹೊಂದಿದ ಅಮೆರಿಕ ಮತ್ತು ಇಸ್ರೇಲ್ ನಂತರದ 3ನೇ ದೇಶ ನಮ್ಮ ಭಾರತವಾಗಲಿದೆ. ಗೆಳೆಯರೆ, ಇದು ಒಂದೇ ದಿನದ ಕೆಲಸವಲ್ಲ. ಭಾರತದ ವಿಜ್ಞಾನಿಗಳು ಕಳೆದ 2 ದಶಕಗಳಿಂದ ಹಗಲಿರುಳು ದುಡಿದು ಈ ಮಹಾ ಪ್ರಾಜೆಕ್ಟ್ನ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಈಗ BMD ಪ್ರೋಗ್ರಾಮ್ನ ಫೇಸ್ 2 ನಡೀತಾ ಇದೆ. ಮತ್ತು ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂದ್ರೆ ಈ ಫೇಸ್ನ ಅಂತಿಮ ಮತ್ತು ಅತ್ಯಂತ ಅಪಾಯಕಾರಿ ಕ್ಷಿಪಣಿಯಾದ AD2 ಅಂದ್ರೆ ಏರ್ ಡಿಫೆನ್ಸ್ 2 ನ ಟೆಸ್ಟಿಂಗ್ ಶುರುವಾಗಲಿದೆ. ಈ AD2 ಮಿಸೈಲ್ ತನ್ನ ಪರೀಕ್ಷೆಯಲ್ಲಿ ಪಾಸ್ ಆದ ಕೂಡಲೇ ಭಾರತದ ಸಂಪೂರ್ಣ BMD ಶೀಲ್ಡ್ ಪೂರ್ಣಗೊಳ್ಳುತ್ತದೆ ಮತ್ತು ಇಡೀ ದೇಶದ ರಕ್ಷಣೆಗಾಗಿ ಇದನ್ನು ಆಕ್ಟಿವೇಟ್ ಮಾಡಲಾಗ್ತದೆ. ಹಾಗೂ ನಿಮಗೆ ಈ ವಿಷಯ ಗೊತ್ತಿರಲಿ, BMD ಅಂದ್ರೆ ಯಾವುದೋ ಒಂದು ಸಿಂಗಲ್ ಮಿಸೈಲ್ ಅಥವಾ ಒಂದೇ ಒಂದು ರೆಡಾರ್ ಅಲ್ಲ, ಇದೊಂದು ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ಸಿಸ್ಟಮ್. ಅಂದ್ರೆ ಇದರಲ್ಲಿ ಬೇರೆ ಬೇರೆ ರೀತಿಯ ಡಿಫೆನ್ಸ್ ಸಿಸ್ಟಮ್ಗಳ ಒಂದು ದೊಡ್ಡ ಜಾಲವೇ ಇರ್ತದೆ. ಇದರಲ್ಲಿ ಶಾರ್ಟ್ ರೇಂಜ್ ಅಂದ್ರೆ ಕಡಿಮೆ ದೂರ, ಮೀಡಿಯಂ ರೇಂಜ್ ಅಂದ್ರೆ ಮಧ್ಯಮ ದೂರ, ಮತ್ತು ಲಾಂಗ್ ರೇಂಜ್ ಅಂದ್ರೆ ದೀರ್ಘ ದೂರ ಕ್ಷಿಪಣಿಗಳನ್ನು ಸೂಪರ್ ಕಂಪ್ಯೂಟರ್ಗಳು ಮತ್ತು ಸ್ಯಾಟಲೈಟ್ಗಳ ಮೂಲಕ ಒಂದಕ್ಕೊಂದು ಕನೆಕ್ಟ್ ಮಾಡಲಾಗಿರ್ತದೆ. ಹಾಗೇನೆ ನಿಮ್ಗೆ ಇಲ್ಲಿ ಆಶ್ಚರ್ಯವಾಗಬಹುದು, ಯಾಕಂದ್ರೆ ನಾವು ರಷ್ಯಾದಿಂದ ಖರೀದಿಸಿರುವ ನಮ್ಮ ಅತ್ಯಂತ ಶಕ್ತಿಶಾಲಿ S-400 ಸಿಸ್ಟಮ್ ಕೂಡ ಈ ಬೃಹತ್ BMD ಶೀಲ್ಡ್ ನ ಒಂದು ಸಣ್ಣ ಭಾಗವಷ್ಟೇ. ಇದರ ಜೊತೆಗೇನೆ ಇದರಲ್ಲಿ ನಮ್ಮ ಸ್ವದೇಶಿ ಆಕಾಶ್ ಮಿಸೈಲ್ಗಳು, QRSAM ಅಂದ್ರೆ ಕ್ವಿಕ್ ರಿಯಾಕ್ಷನ್ ಸರ್ಫೇಸ್ ಟು ಏರ್ ಮಿಸೈಲ್ ಮತ್ತು MRSAMಗಳು ಕೂಡ ಸೇರಿಕೊಂಡಿವೆ. ಇವೆಲ್ಲವನ್ನ ಒಟ್ಟಾಗಿ ಸೇರಿಸಿ ಭಾರತದ ಸುತ್ತಲೂ ಒಂದು ಮಲ್ಟಿ ಲೇಯರ್ ರಕ್ಷಣಾ ಗೋಡೆಯನ್ನ ಕಟ್ಟಲಾಗ್ತಾ ಇದೆ. ಹಾಗೂ ಗೋಡೆಯನ್ನು ಒಡೆಯುವುದು ಅಸಾಧ್ಯನೇ ಅಂತ ಹೇಳಬಹುದು. ಹಾಗೇನೆ ನೀವು ಯೋಚನೆ ಮಾಡ್ತಾ ಇರಬಹುದು, ಇಷ್ಟೆಲ್ಲ ಮಿಸೈಲ್ಗಳ ಕಿಚಡಿ ಮಾಡುವ ಅಗತ್ಯವಾದ್ರೂ ಏನಿದೆ ಅಂತ. ಸೊ ಗೆಳೆಯರೆ, ಇದರ ಉತ್ತರ ಭಾರತದ ಮಲ್ಟಿ ಲೇಯರ್ ಡಿಫೆನ್ಸ್ ಸ್ಟ್ರಾಟಜಿಯಲ್ಲಿದೆ.
ಇದನ್ನ ಹೀಗೆ ಅರ್ಥ ಮಾಡಿಕೊಳ್ಳಿ, ಒಂದ್ ವೇಳೆ ಚೀನಾದಂತ ಶತ್ರು ದೇಶ ಭಾರತದ ಮೇಲೆ ಒಂದು ಅಪಾಯಕಾರಿ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ ಫೈರ್ ಮಾಡ್ತು ಅಂತ ಇಟ್ಕೊಳ್ಳಿ, ನಮ್ಮ ಸೆಟಲೈಟ್ಗಳು ಮತ್ತು ಸ್ವರ್ಡ್ ಫಿಶ್ ರೆಡಾರ್ ತಕ್ಷಣ ಅದನ್ನ ಗುರುತಿಸುತ್ತವೆ. ಮೊದಲನೇದಾಗಿ ನಮ್ಮ ಲಾಂಗ್ ರೇಂಜ್ನ BMD ಕ್ಷಿಪಣಿಯು AD-1 AD-2 ಅದನ್ನ ಅಂತರಿಕ್ಷದಲ್ಲೇ ಅಂದ್ರೆ ವಾತಾವರಣದ ಹೊರಗೆ ಹೊಡೆದುಳಿಸುವುದಕ್ಕಾಗಿ ಪ್ರಯತ್ನಿಸುತ್ತದೆ. ಒಂದ್ ವೇಳೆ ಯಾವುದಾದ್ರೂ ಕಾರಣದಿಂದ ಆ ಮಿಸೈಲ್ ಅಲ್ಲಿಂದ ತಪ್ಪಿಸಿಕೊಂಡು ಕೆಳಗೆ ಬಂದ್ರೆ ಎರಡನೇ ಲೇಯರ್ ಆಗಿ ನಮ್ಮ S-400 ಆಕ್ಟಿವ್ ಆಗಿ ಅದನ್ನ ಗಾಳಿಯಲ್ಲೇ ನಾಶ ಮಾಡ್ತದೆ. ಒಂದ್ ವೇಳೆ ಅದು S-400 ನಿಂದಲೂ ತಪ್ಪಿಸಿಕೊಂಡು ಬಂದ್ರೆ ಮೂರನೇ ಲೇಯರ್ ನಲ್ಲಿ ಮೀಡಿಯಂ ರೇಂಜ್ ಸಿಸ್ಟಮ್ ಆದ MRSAM ಅದನ್ನ ಟಾರ್ಗೆಟ್ ಮಾಡ್ತದೆ. ಹಾಗೂ ಅದೃಷ್ಟವಶಾತ್ ಆ ಮೂರನೇ ಲೇಯರ್ ಕೂಡ ದಾಟಿ ಬಂದ್ರೆ ಕೊನೆಯ ಮತ್ತು ನಾಲ್ಕನೇ ಲೇಯರ್ ನಲ್ಲಿ ಕಾಯುತ್ತಿರುವ QRSAM ಅಥವಾ ಆಕಾಶ್ ಮಿಸೈಲ್ಗಳು ಕಣ್ಮುಚ್ಚಿ ಬಿಡುವಷ್ಟರಲ್ಲಿ ಅದನ್ನ ಬೂದಿ ಮಾಡ್ತವೆ. ಅಂದ್ರೆ 4-5 ಲೇಯರ್ಗಳ ಈ ಭದ್ರತೆಯನ್ನ ದಾಟಿ ಭಾರತದ ಭೂಮಿಯ ಮೇಲೆ ಬೀಳುವುದು ಯಾವುದೇ ಕ್ಷಿಪಣಿಗೆ 100% ರಷ್ಟು ಅಸಾಧ್ಯ. ಹಾಗೂ ಭಾರತ ಸಂಪೂರ್ಣವಾಗಿ ಮಿಸೈಲ್ ಪ್ರೂಫ್ ಆಗ್ತದೆ. ಹಾಗೇನೆ ನಿಮಗೆ ಇನ್ನೊಂದು ಮುಖ್ಯವಾದ ವಿಚಾರವನ್ನ ಹೇಳ್ತೀನಿ ಕೇಳಿ. ಈ ಇಡೀ BMD ಶೀಲ್ಡ್ನ ಅಸಲಿ ಬೆನ್ನೆಲುಬು ಅಂದ್ರೆ ಬ್ಯಾಕ್ ಬೋನ್ ಅಂದ್ರೆ ನಮ್ಮ 2 ಸ್ವದೇಶಿ ಮೆಗಾ ಮಿಸೈಲ್ಗಳು. ಮೊದಲನೆಯದು AD-1 ಮತ್ತು ಎರಡನೆಯದು AD-2. ಗೆಳೆಯರೆ, ಇವು ಸಾಮಾನ್ಯ ಕ್ಷಿಪಣಿಗಳಲ್ಲ, ಇವು ಅಲ್ಟ್ರಾ ಲಾಂಗ್ ರೇಂಜ್ ಇಂಟರ್ಸೆಪ್ಟ್ ಮಿಸೈಲ್ಗಳು. AD-1 ಕ್ಷಿಪಣಿಯು ಸುಮಾರು 3000 ಕಿಲೋಮೀಟರ್ ದೂರದಿಂದ ಬರ್ತಾ ಇರುವ ಅಪಾಯವನ್ನು ಹೊಡೆದೋಡಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಹಾಗೂ ಈಗ ಟೆಸ್ಟ್ ಆಗಲಿರುವ AD-2 ಮಿಸೈಲ್ ಇದೆಯಲ್ಲ, ಇದು ಬರೋಬ್ಬರಿ 5000 ಕಿಲೋಮೀಟರ್ ದೂರದವರೆಗೆ ರಕ್ಷಣೆಯನ್ನು ನೀಡ್ತದೆ. ಹಾಗೇನೆ ನೀವು ಒಮ್ಮೆ ಹೋಲಿಕೆ ಮಾಡಿ ನೋಡಿ, ನಮ್ಮ S-400 ಗರಿಷ್ಠ 400 ಕಿಲೋಮೀಟರ್ ವರೆಗೆ ಮಾತ್ರ ಹೊಡೆಯಬಲ್ಲದು. ಆದರೆ ಈ AD-2 ಮಿಸೈಲ್ ಅದಕ್ಕಿಂತ 13 ಪಟ್ಟು ಹೆಚ್ಚು ಶಕ್ತಿಶಾಲಿ ಆಗಿದೆ. ಹಾಗೂ ಈ ಮಿಸೈಲ್ ಭೂಮಿಯ ವಾತಾವರಣದ ಹೊರಗೆ ಅಂದ್ರೆ ಅಂತರಿಕ್ಷಕ್ಕೆ ಹೋಗಿ ಶತ್ರುವಿನ ಮಿಸೈಲ್ ಅನ್ನ ಧ್ವಂಸ ಮಾಡಬಲ್ಲದು. ಇದರಿಂದ ಒಮ್ಮೆ ಊಹಿಸಿಕೊಳ್ಳಿ, ನಾಳೆ ಪಾಕಿಸ್ತಾನ ಅಥವಾ ಚೀನಾ ಭಾರತದ ಮೇಲೆ ನ್ಯೂಕ್ಲಿಯರ್ ಬಾಂಬ್ ದಾಳಿ ಮಾಡಿದರೆ ಏನಾಗತ್ತೆ. ನಾವು ಆ ಮಿಸೈಲ್ ಅನ್ನ ಭಾರತದ ಆಕಾಶದಲ್ಲಿ ಅಂದ್ರೆ ಸುಮಾರು 200-300 ಕಿಲೋಮೀಟರ್ ಎತ್ತರದಲ್ಲಿ S-400 ಮೂಲಕ ಹೊಡೆದುಳಿಸುತ್ತೇವೆ ಅಂತ ಇಟ್ಕೊಳ್ಳಿ. ಆಗ ಮಿಸೈಲ್ ಏನೋ ನಾಶವಾಗ್ತದೆ, ಆದರೆ ಅದರೊಳಗಿದ್ದ ಭೀಕರ ನ್ಯೂಕ್ಲಿಯರ್ ರೇಡಿಯೇಷನ್ ನಮ್ಮದೇ ವಾತಾವರಣದಲ್ಲಿ ಹರಡಿಕೊಳ್ಳುತ್ತದೆ. ಆಮೇಲೆ ಅದೇ ರೇಡಿಯೇಷನ್ ನ್ಯೂಕ್ಲಿಯರ್ ಫಾಲ್ಔಟ್ ಅಥವಾ ಮಳೆ ಹನಿಗಳ ರೂಪದಲ್ಲಿ ಭಾರತದ ಭೂಮಿಯ ಮೇಲೆ ಬೀಳ್ತದೆ. ಸೊ ಇದರಿಂದ ಲಕ್ಷಾಂತರ ಜನರ ಪ್ರಾಣ ಹೋಗ್ತದೆ. ಅಂದ್ರೆ ಇಲ್ಲಿ ಮಿಸೈಲ್ ಅನ್ನು ಹೊಡೆದುಳಿಸಿದ್ರು ಪ್ರಯೋಜನವಿಲ್ಲದಂತಾಗ್ತದೆ. ಸೊ ಇದೇ ಕಾರಣಕ್ಕೆ ಪರಮಾಣು ಕ್ಷಿಪಣಿಯನ್ನು ಭಾರತದ ಗಡಿಯಿಂದ ಎಷ್ಟು ದೂರ ಮತ್ತು ಎಷ್ಟು ಎತ್ತರದಲ್ಲಿ ಸಾಧ್ಯವೋ ಅಷ್ಟು ದೂರದಲ್ಲಿ ನಾಶಪಡಿಸುವುದು ಅತ್ಯಗತ್ಯ. 5000 ಕಿಲೋಮೀಟರ್ ರೇಂಜ್ ಇರುವ AD-2 ಮಿಸೈಲ್ನ ಅರ್ಥ ಏನಂದ್ರೆ, ಒಂದ್ ವೇಳೆ ಈ ಚೀನಾ ಭಾರತದ ಮೇಲೆ ಮಿಸೈಲ್ ಫೈರ್ ಮಾಡಿದರೆ ನಾವು ಆ ಮಿಸೈಲ್ ಅನ್ನ ಚೀನಾದ ಆಕಾಶದ ಮೇಲೆಯೇ ಅಂತರಿಕ್ಷದಲ್ಲಿಯೇ ಹೊಡೆದುಳಿಸುತ್ತೇವೆ. ಸೊ ಇದರಿಂದ ನ್ಯೂಕ್ಲಿಯರ್ ರೇಡಿಯೇಷನ್ ಇಂದ ಆಗುವ ಸಂಪೂರ್ಣ ನಷ್ಟವನ್ನು ಈ ಚೀನಾವೇ ಅನುಭವಿಸಬೇಕಾಗ್ತದೆ. ಈ ಚೀನಾ ತಾನು ಹೆಣೆದ ಬಲೆಯಲ್ಲಿ ತಾನೇ ಸಿಲುಕಿ ಸರ್ವನಾಶವಾಗ್ತದೆ. ಸೊ ಇದು ಎಂತ ಭಯಾನಕ ಡಿಟರೆನ್ಸ್ ಅಂದ್ರೆ, ಇದನ್ನ ನೋಡಿ ಬೀಜಿಂಗ್ ನಲ್ಲಿ ಕುಳಿತಿರುವ ಚೀನಾ ಅಧ್ಯಕ್ಷ ಜಿನ್ಪಿಂಗ್ ಅವರು ಬೆವರು ಸುರಿಯುತ್ತಿದೆ. ಸೊ ಇದರ ಜೊತೆಗೆ AD-1 ಮತ್ತು AD-2 ಇಂದ ಇನ್ನೊಂದು ಅತಿ ದೊಡ್ಡ ಲಾಭವಿದೆ. ಗೆಳೆಯರೆ, ಹಿಂದೂ ಮಹಾಸಾಗರ ಬಹಳ ವಿಶಾಲವಾದ ಪ್ರದೇಶ. ನಾಳೆ ಯುದ್ಧ ಶುರುವಾದರೆ ಮತ್ತು ನಮ್ಮ ಯಾವುದಾದ್ರೂ ಏರ್ಕ್ರಾಫ್ಟ್ ಕ್ಯಾರಿಯರ್, ಉದಾಹರಣೆಗೆ INS ವಿಕ್ರಮಾದಿತ್ಯ ಅಥವಾ ನೌಕಾಪಡೆ ಹಡಗುಗಳು ಭಾರತದಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ದಕ್ಷಿಣ ಚೀನಾ ಸಮುದ್ರದ ಹತ್ತಿರ ಗಸ್ತು ತಿರುಗುತ್ತಿದ್ರೆ ಮತ್ತು ಚೀನಾ ಅಲ್ಲಿ ಅವರ ಕ್ಯಾರಿಯರ್ ಕಿಲ್ಲರ್ ಬ್ಯಾಲಿಸ್ಟಿಕ್ ಮಿಸೈಲ್ ಆದ DF-21 ಇಂದ ನಮ್ಮ ಹಡಗುಗಳ ಮೇಲೆ ದಾಳಿ ಮಾಡಿದ್ರೆ ನಡು ಸಮುದ್ರದಲ್ಲಿ ನೀವು S-400 ತೆಗೆದುಕೊಂಡು ಹೋಗೋಕೆ ಆಗತ್ತಾ? ಖಂಡಿತ ಇಲ್ಲ. ಸೊ ಇಂಥ ಸಮಯದಲ್ಲಿ ಭಾರತದ ನೆಲದ ಮೇಲೆ ನಿಂತಿರುವ ಈ AD-1 ಮತ್ತು AD-2 ಕ್ಷಿಪಣಿಗಳು 5000 ಕಿಲೋಮೀಟರ್ ದೂರದಲ್ಲಿರುವ ನಮ್ಮ ಯುದ್ಧ ನೌಕೆಗಳಿಗೆ ಮತ್ತು ನೌಕಾ ಸೈನಿಕರಿಗೆ ರಕ್ಷಣೆಯ ಛತ್ರಿಯನ್ನ ಒದಗಿಸುತ್ತವೆ. ಅಂದ್ರೆ ಭಾರತದ ಈ BMD ಶೀಲ್ಡ್ ಕೇವಲ ದೇಶದ ಗಡಿಗಳನ್ನಷ್ಟೇ ಅಲ್ಲ, ಪ್ರಪಂಚದಾದ್ಯಂತ ಹರಡಿರುವ ನಮ್ಮ ಮಿಲಿಟರಿ ಅಸೆಟ್ಸ್ ಗಳನ್ನ ರಕ್ಷಿಸುತ್ತದೆ. ಹಾಗೂ ಇದು ಒಂದು ಸೂಪರ್ ಪವರ್ ದೇಶಕ್ಕಿರುವ ತಾಕತ್ತು. ಸೊ ಇದೇ ಕಾರಣಕ್ಕೆ AD-2 ಮಿಸೈಲ್ನ ಈ ಟೆಸ್ಟ್ ಭಾರತದ ಭವಿಷ್ಯಕ್ಕೆ ಮತ್ತು ನಮ್ಮ ರಾಷ್ಟ್ರೀಯ ಭದ್ರತೆಗೆ ಅತ್ಯಂತ ನಿರ್ಣಾಯಕವಾಗಿದೆ. ಈ ಅಮೆರಿಕ ಬಿಲಿಯನ್ ಗಟ್ಟಲೆ ಡಾಲರ್ ಅನ್ನ ಖರ್ಚು ಮಾಡಿ ಕಂಡುಹಿಡಿದ ತಂತ್ರಜ್ಞಾನವನ್ನು ನಮ್ಮ ಭಾರತ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಮತ್ತು ಸಂಪೂರ್ಣವಾಗಿ ಮೇಡ್ ಇನ್ ಇಂಡಿಯಾ ತಂತ್ರಜ್ಞಾನದಿಂದ ಅಭಿವೃದ್ಧಿಪಡಿಸುತ್ತಿದೆ. ಹಾಗೂ ಇದು ಭಾರತದ DRDO ವಿಜ್ಞಾನಿಗಳು ಯಾರಿಗೂ ಕಮ್ಮಿ ಇಲ್ಲ ಅನ್ನೋದನ್ನ ಸಾಬೀತುಪಡಿಸುತ್ತದೆ. ಸೊ ಈ AD-2 ಮಿಸೈಲ್ ಸಂಪೂರ್ಣವಾಗಿ ಯಶಸ್ವಿಯಾಗಿ BMD ಶೀಲ್ಡ್ನ ಭಾಗವಾದಾಗ ಭಾರತದ ಆಕಾಶ ನಿಜಕ್ಕೂ ಅಭೇದ್ಯವಾಗ್ತದೆ. ಹಾಗೂ ನಮ್ಮ ವಿಜ್ಞಾನಿಗಳ ಈ ಪರೀಕ್ಷೆ 100% ರಷ್ಟು ಯಶಸ್ವಿಯಾಗಲಿ ಅಂತ ನಾವೆಲ್ಲರೂ ಒಟ್ಟಾಗಿ ಪ್ರಾರ್ಥಿಸೋಣ. ಗೆಳೆಯರೆ, ಭಾರತದ ಈ ಮಹಾವಿನಾಶಕ BMD ಶೀಲ್ಡ್ ಮತ್ತು AD-2 ಮಿಸೈಲ್ನ ತಾಕತ್ತಿನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು?
ಭಾರತದ ವಿಜ್ಞಾನಿಗಳು ಇದನ್ನ ಯಶಸ್ವಿಗೊಳಿಸುತ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ? ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ನಿಮಗೆ ಈ ವಿಡಿಯೋ ಮತ್ತು ಭಾರತದ ಈ ಹೆಚ್ಚುತ್ತಿರುವ ಶಕ್ತಿ ಇಷ್ಟವಾಗಿದ್ರೆ ಈ ವಿಡಿಯೋವನ್ನ ಮುಕ್ತ ಮನಸ್ಸಿನಿಂದ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಯಾಕಂದ್ರೆ ಇದರಿಂದ ದೇಶದ ಈ ಬಲಿಷ್ಠ ಚಿತ್ರಣ ಪ್ರತಿಯೊಬ್ಬರಿಗೂ ತಲುಪುತ್ತದೆ. ಇನ್ನು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.